ಅಮೂಲ್ಯ ಉಡುಗೊರೆ ಕಂಡು ಭಾವೋದ್ವೇಗಗೊಂಡ ರಶ್ಮಿಕಾ ಮಂದಣ್ಣ. ವಿಜಯ್ ದೇವರಕೊಂಡ, ರಶ್ಮಿಕಾ ಮಂದಣ್ಣ ಇಬ್ಬರು ದಕ್ಷಿಣ ಭಾರತ ಚಿತ್ರರಂಗದ ಸ್ಟಾರ್ ಸೆಲೆಬ್ರಿಟಿಗಳು. ಆದರೆ ಇಬ್ಬರಲ್ಲಿ ಯಾವುದೇ ಅಹಮ್ಮಾಗ್ಲಿ, ಜಂಬವಾಗ್ಲಿ, ಸ್ವಪ್ರತಿಷ್ಠೆಯಾಗ್ಲಿ, ಅಹಂಕಾರದ ಕುರುಹುಗಳೂ ಕಾಣಿಸೋದಿಲ್ಲ. ಪ್ರೀತಿ, ಪ್ರೇಮ, ಅನ್ಯೋನ್ಯತೆ ಹಾಗೂ ಬದ್ಧತೆಯನ್ನ ಹೊರತುಪಡಿಸಿ ಬೇರಾವುದಕ್ಕೂ ಜಾಗವಿಲ್ಲ ಎಂಬುವಂತೆ ಕಾಣಿಸಿಕೊಳ್ತಾರೆ. ಈ ಜೋಡಿಯ ವಿವಾಹ ಸಮಾರಂಭವೂ ಸಹ ಅದೇ ರೀತಿಯಲ್ಲಿ ನಡೆಯಿತು. ತಮ್ಮ ವಿವಾಹವನ್ನ ಸದಾ ನೆನಪಿನಲ್ಲಿ ಉಳಿಯುವಂತೆ ಮಾತ್ರವಲ್ಲದೆ ನಾಲ್ವರಿಗೂ ಸ್ಮರಣೀಯವಾಗುವಂತೆ ಎಲ್ಲರೊಂದಿಗೆ ಮಾತನಾಡಿಕೊಂಡೇ ಸಂಭ್ರಮದಿಂದ ಮದುವೆ ಮಾಡಿಕೊಂಡ್ರು. ಕೊಡವ ಶೈಲಿಯಲ್ಲಿ ಆರತಕ್ಷತೆ, ಅಭಿಮಾನಿಗಳಿಗೆ ಸಿಹಿ ವಿತರಿಸುವುದು, ಊರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಘೋಷಿಸುವುದು ಹಾಗೂ ಇಡೀ ಊರಿಗೆ ಔತಣ ಆಯೋಜಿಸಿದ್ದು ಜೋಡಿ ಮಾಡಿದ್ದೆಲ್ಲವೂ ಶ್ಲಾಘನೀಯ. ಆದರೆ ರಶ್ಮಿಕಾ ಅವರನ್ನ ತೆಲುಗು ಮನೆಯ ಸೊಸೆ ಎಂದು ಪರಿಚಯಿಸಲು ವಿಶೇಷ ಔತಣಕೂಟ ಆಯೋಜಿಸಿದ್ರು ವಿಜಯ್. ಅದೇ ರೀತಿ ರಶ್ಮಿಕಾ ಪೋಷಕರು ತಮ್ಮ ಊರು ಕೊಡಗಿನ ವಿರಾಜಪೇಟೆಯಲ್ಲಿ ರಿಸೆಪ್ಷನ್ ಆಯೋಜಿಸಿ ಅಳಿಯ ವಿಜಯ್ ಅವರನ್ನ ಸಂಬಂಧಿಕರು ಹಾಗೂ ಸ್ಥಳೀಯರಿಗೆ ಪರಿಚಯಿಸಿಕೊಟ್ಟಿದ್ದು ಅರ್ಥಪೂರ್ಣವಾಗಿತ್ತು. ಆರತಕ್ಷತೆಯಲ್ಲಿ ಹಸಿರು ಮತ್ತು ಗುಲಾಬಿ ಬಣ್ಣದ ಕಾಂಜೀವರಂ ರೇಷ್ಮೆ ಸೀರೆ, ಕೊಡವ ಶೈಲಿಯಲ್ಲಿ ಉಟ್ಟು ರಶ್ಮಿಕಾ ಮಂದಣ್ಣ ಕೊಡಗು ಶೈಲಿಯ ಸಾಂಪ್ರದಾಯಿಕ ಆಭರಣಗಳಾದ ಪತ್ತಕ್, ಜೋಮಾಲೆ, ಕೊಕ್ಕೆ ತಾತಿ, ಪೌಚಿಯನ್ನ ಧರಿಸಿದ್ರು. ತಲೆಗೆ ಮಲ್ಲಿಗೆ ಹೂವು ಮುಡಿದು ಅಪ್ಪಟ ಕೊಡಗಿನ ಹೆಣ್ಣುಮಗಳಂತೆ ಕಂಗೊಳಿಸ್ತಾ ಇದ್ರು. ಮರೆಯಲಾಗದ ಉಡುಗೊರೆ, ಕೊಡವ ಸಂಪ್ರದಾಯದಂತೆ ಆರತಕ್ಷತೆ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಶ್ಮಿಕಾ ತಂದೆ ಮದನ್ ಮಂದಣ್ಣ ಮುದ್ದಿನ ಮಗಳಿಗೆ ಅಮೂಲ್ಯ ಉಡುಗೊರೆಯೊಂದನ್ನ ಕೊಟ್ಟಿದ್ದಾರೆ. ಮದುವೆಯ ನಂತರ ತನ್ನ ಅತ್ತೆಯ ಮನೆಗೆ ತೆರಳುತ್ತಿರುವ ಮಗಳಿಗೆ ಅವರು ಸ್ಮರಣೀಯ ಉಡುಗೊರೆಯನ್ನೇ ಕೊಟ್ಟಿದ್ದಾರೆ. ವಿರಾಜಪೇಟೆ ಬಳಿಯ ಸೆರೆನಿಟಿ ಹೆಸರಿನ ಭವ್ಯ ಬಂಗಲೆಯೊಂದನ್ನ ಮಗಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ತಂದೆ ನೀಡಿದ ಉಡುಗೊರೆಯಿಂದ ರಶ್ಮಿಕಾ ತೀವ್ರ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಕಳೆದ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ವಿವಾಹವಾದರು. ಅವರು ಗೀತಗೋವಿಂದಂ ಮತ್ತು ಡಿಯರ್ ಕಾಮ್ರೇಡ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಪ್ರಸ್ತುತ ಅವರು ರಣಬಲಿ ಚಿತ್ರದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದಾರೆ. ನೂತನ ದಂಪತಿಗಳ ವೈವಾಹಿಕ ಜೀವನವು ಪ್ರೀತಿ, ವಿಶ್ವಾಸ, ಸಂತೋಷ ಮತ್ತು ಸೌಹಾರ್ದತೆಯಿಂದ ಕೂಡಿ ಅವರ ಬದುಕು ಬಂಗಾರವಾಗಲಿ ಎಂಬುದೇ ನಮ್ಮ ಹಾರೈಕೆ.